ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅನಿ ಫುಡ್ ವುಡ್. ನಾನಿವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಆದ ಜೋಳದ ವಡೆ ರೆಸಿಪಿನ ಯಾವ ರೀತಿ ಸುಲಭವಾಗಿ ಬಲೂನ್ ತರ ಉಬ್ಬಿ ಬರೋ ಹಾಗೆ ಸೋಡಾ ಹಾಕದೆ ಮೈದಾ ಹಾಕದೆ ಯಾವುದೇ ರೀತಿಯಾಗಿ ತುಂಬಾನೇ ಸುಲಭವಾಗಿ ಮಾಡಬಹುದು ಜೋಳದ ವಡೆ ರೆಸಿಪಿನ ಅಂತ ತೋರಿಸಿ ಕೊಡ್ತಾ ಇದ್ದೀನಿ. ನೋಡಿ ಯಾವ ರೀತಿ ಬಲೂನ್ ತರ ಪೂರಿ ತರ ಉಬ್ಬಿ ಬರ್ತಾ ಇದೆ ಜೋಳದ ವಡೆ. ತುಂಬಾನೇ ಸಿಂಪಲ್ ಇದನ್ನ ಮಾಡೋದು. ನಾನು ಹೇಳುವ ಟೆಕ್ಸ್ಟ್ ನ ಫಾಲೋ ಮಾಡಿದ್ರೆ ಬನ್ನಿ ನೋಡೋಣ ಯಾವ ರೀತಿ ಮಾಡೋದು ಅಂತ. ಮೊದಲಿಗೆ ನಾನಿಲ್ಲಿ ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ ನ ತಗೊಂಡಿದ್ದೀನಿ. ಈ ಕಪ್ ಅಳತೆಯಲ್ಲಿ 2 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದ್ದೀನಿ. ನಂತರ ಈ ಕಪ್ ಅಳತೆಯ ಅರ್ಧ ಕಪ್ ಆಗುವಷ್ಟು ಜೋಳದ ಹಿಟ್ಟನ್ನ ಸೇರಿಸಿಕೊಂಡಿದ್ದೀನಿ. ನಂತರ 1/3 ಕಪ್ ಆಗುವಷ್ಟು ಕಡಲೆ ಹಿಟ್ಟು, 2 ಅವರ್ ಮುಂಚೆನೆ ನೆನೆ ಹಾಕಿಕೊಂಡಿರುವಂತಹ ಉದ್ದಿನ ಬೇಳೆನೂ ಕೂಡ ಸಣ್ಣ ಮಿಕ್ಸಿ ಜಾರಿನಲ್ಲಿ ರುಬ್ಕೊಂಡು ಈ ಹಿಟ್ಟಿಗಳಿಗೆ ಸೇರಿಸ್ಕೊಳ್ತಾ ಇದ್ದೀನಿ. ಸೇರಿಸಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿಕೊಳ್ಬೇಕು. ನಂತರ ಎಲ್ಲಾನು ಒಮ್ಮೆ ಡ್ರೈ ಮಿಕ್ಸ್ ಮಾಡ್ಕೊಳ್ಬೇಕು. ಎಲ್ಲಾನು ಒಮ್ಮೆ ಡ್ರೈ ಮಿಕ್ಸ್ ಮಾಡ್ಕೊಂಡು ಹಿಟ್ಟನ್ನ ಕಲಸುವಾಗ ಗಟ್ಟಿಯಾಗಿನೇ ಕಲಸ್ಕೋಬೇಕು. ಯಾಕಂದ್ರೆ 1 ಓವರ್ ನೈಟ್ ಬಿಡೋದ್ರಿಂದ ಮಾರನೇ ದಿನ ಅನ್ನುವಷ್ಟರಲ್ಲಿ ಹಿಟ್ಟು ತುಂಬಾನೇ ಸಾಫ್ಟ್ ಆಗಿರುತ್ತೆ. ಹಿಟ್ಟು ಹಳಸೋಗೋ ಚಾನ್ಸಸ್ ಕೂಡ ಇರುತ್ತೆ ಬಹಳ ಸ್ಮೂತ್ ಆಗಿ ಕಲಿಸ್ಕೊಂಡ್ರೆ. ಅದಕ್ಕಾಗಿ ತುಂಬಾನೇ ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು. ಮಾರನೇ ದಿನ ಅದು ಒಂದು ಹದವಾಗಿ ಸಾಫ್ಟ್ ಆಗಿ ಬಂದಿರುತ್ತೆ ಅನ್ನೋ ಕಾರಣಕ್ಕೆ ನೋಡಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕೊಂಡು ಗಟ್ಟಿಯಾಗಿ ಕಲಿಸ್ಕೊಳ್ಬೇಕು. ನೋಡಿ ನಾನು ಹೇಳಿದ ಪ್ರಪೋರ್ಷನ್ ನಲ್ಲಿ ತೆಗೆದುಕೊಂಡ್ರೆ ಜೋಳದ ವಡೆ ಅನ್ನೋದು ತುಂಬಾನೇ ಚೆನ್ನಾಗಿ ಗಟ್ಟಿಯಾಗಿ ಕಲಿಸ್ಕೊಂಡು 1 ಓವರ್ ನೈಟ್ ಬಿಡಬೇಕು. 1 ಓವರ್ ನೈಟ್ ಆದ್ಮೇಲೆ ಹಿಟ್ಟು ಯಾವ ರೀತಿ ಬಂದಿದೆ ಅಂತ ನೋಡೋಣ ಬನ್ನಿ. ನೋಡಿ ಈ ರೀತಿಯಾಗಿದೆ ಹಿಟ್ಟು. ಇದನ್ನ ಇನ್ನೊಮ್ಮೆ ಚೆನ್ನಾಗಿ ಮಿದ್ಕೊಳ್ಬೇಕು. ಬನ್ನಿ ಇದಕ್ಕೊಂದು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಒಂದು ಕುಟಾಣಿನ ತಗೊಂಡು ಅದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆನ ತರಿತರಿಯಾಗಿ ಕುಟ್ಕೊಳ್ಬೇಕು. ನಂತರ 2 ದೊಡ್ಡ ಸೈಜ್ ಬೆಳ್ಳುಳ್ಳಿ ಗಡ್ಡೆನ ತಗೊಂಡು ಈ ರೀತಿಯಾಗಿ ಸಿಪ್ಪೆನ ಸುಲಿದು ತರಿತರಿಯಾಗಿ ಇದನ್ನು ಕೂಡ ಕುಟ್ಕೊಳ್ಬೇಕು. ನಂತರ ಕೊತ್ತಂಬರಿ ಸೊಪ್ಪನ್ನು ಕೂಡ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಹೆಚ್ಚಿಗೆ ಬಳಸಿದ್ರೆ ತುಂಬಾನೇ ಟೇಸ್ಟಿ ಆಗುತ್ತೆ ವಡೆ. ಈ ರೀತಿಯಾಗಿ ತರಿತರಿಯಾಗಿ ಕುಟ್ಟಿ ಇಟ್ಕೊಳ್ಬೇಕು. ನಂತರ ಖಾರಕ್ಕೆ ಅನುಗುಣವಾಗಿ ನಾನು ಇಲ್ಲಿ 5 ಹಸಿಮೆಣಸಿನಕಾಯಿನ ತಗೊಂಡಿದ್ದೀನಿ. ಹಸಿಮೆಣಸಿನಕಾಯಿ ಹಾಕೋದ್ರಿಂದ ತುಂಬಾನೇ ಟೇಸ್ಟ್ ಆಗಿ ಆಗುತ್ತೆ. ನಾವಿಲ್ಲಿ ಮಸಾಲೆನ ಫ್ರೆಶ್ ಆಗಿ ಕುಟ್ಟಿ ಹಾಕೊಳ್ಬೇಕು. ಯಾವುದೇ ರೀತಿ ಮುಂಚಿತವಾಗಿ ಕುಟ್ಟಿ ಇಟ್ಕೊಂಡಿರಬಾರದು. ನೋಡಿ ಈ ರೀತಿ ಕುಟ್ಟಿ ಇಟ್ಕೊಂಡ್ರೆ ಸಾಕು. ನಂತರ ಇದನ್ನ ನಿನ್ನೆ ನೈಟ್ ನಾದಿ ಇಟ್ಕೊಂಡಿರೋ ಹಿಟ್ಟಿಗೆ ಹಾಕೊಂಡು ಎಲ್ಲಾ ಮಸಾಲೆನು ಚೆನ್ನಾಗಿ ಕಲಿಸ್ಕೊಳ್ಬೇಕು. ನಂತರ 1 ಟೀ ಸ್ಪೂನ್ ಆಗುವಷ್ಟು ಅಜವಾಯಿನ್ ಕೂಡ ಸೇರಿಸಿಕೊಂಡಿದ್ದೀನಿ. ನಂತರ ಚಿಟಿಕೆ ಅರಿಶಿನ ಪುಡಿನ ಸೇರಿಸಿಕೊಳ್ಬೇಕು. ಸೇರಿಸಿಕೊಂಡು ಎಲ್ಲಾನು ಸರಿಯಾಗಿ ಒಂದಕ್ಕೊಂದು ಮಸಾಲೆ ಪದಾರ್ಥ ಹೊಂದ್ಕೊಳ್ಳೋ ಹಾಗೆ ಹಿಟ್ಟನ್ನ ಮತ್ತೊಮ್ಮೆ ಹದವಾಗಿ ಕಲಿಸ್ಕೊಳ್ಬೇಕು. ಅವಶ್ಯಕತೆ ಬಿದ್ದಲ್ಲಿ 2 ಟೇಬಲ್ ಸ್ಪೂನ್ ಆಗುವಷ್ಟು ನೀರನ್ನ ಕೂಡ ಸೇರಿಸಿಕೊಳ್ಳಿ. ರುಚಿಗೆ ಸ್ವಲ್ಪ ಉಪ್ಪು ಕಡಿಮೆ ಅನಿಸಿದ್ರು ಕೂಡ ಇವಾಗ ಕೂಡ ಸೇರಿಸಿಕೊಳ್ಬಹುದು. ನಂತರ ನೀರನ್ನ ಚುಮುಕಿಸಿಕೊಂಡು ಹಿಟ್ಟನ್ನ ಒಂದು ಚಪಾತಿಗಿಂತ ಸಾಫ್ಟ್ ಆಗಿ ಬರಬೇಕು ಆ ಹದವಾಗಿ ಕಲಿಸ್ಕೊಳ್ಬೇಕು. ನೋಡಿ ಹದ ಇಷ್ಟಿದ್ರೆ ಸಾಕು. ಇದಕ್ಕೆ ನಾನು ಬಿಳಿ ಎಳ್ಳು ಮತ್ತು ಕರಿ ಎಳ್ಳನ್ನು ಕೂಡ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಇದ್ರೆ ಉಪಯೋಗಿಸಬಹುದು, ಇಲ್ಲ ಅಂದ್ರೂ ಕೂಡ ನಡೆಯುತ್ತೆ. ಇವಾಗ ವಡೆನ ಯಾವ ರೀತಿ ತಟ್ಟೋದು ಅಂತ ತೋರಿಸಿಕೊಡ್ತಾ ಇದ್ದೀನಿ. ನಾನಿಲ್ಲಿ ವಡೆನ ತಟ್ಟೋದಕ್ಕೆ ಯಾವುದೇ ರೀತಿ ಬಟ್ಟೆ ಅಥವಾ ಪೇಪರ್ ಅಥವಾ ಹಾಳೆ ಯಾವುದು ಕೂಡ ಬಳಸ್ತಾ ಇಲ್ಲ. ಸಿಂಪಲ್ ಆಗಿ ಕೈಯಲ್ಲೇ ಯಾವ ರೀತಿ ವಡೆನ ತಟ್ಟೋದು ಅಂತ ನೋಡ್ಕೊಳ್ಳಿ. ನೋಡಿ ಈ ರೀತಿ ಕೈಗೆ ನೀರನ್ನ ಸವರ್ಕೊಂಡು ಈ ರೀತಿಯಾಗಿ ಸಣ್ಣ ಉಂಡೆನ ತಗೊಳ್ಬೇಕು. ಈ ರೀತಿ ಕೈ ಮೇಲೆ ನಿಧಾನವಾಗಿ ಎಡ್ಜಸ್ನೆಲ್ಲ ಸ್ಪ್ರೆಡ್ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಂಡು ಕಾದಿರುವಂತಹ ಎಣ್ಣೆಗೆ ನಿಧಾನವಾಗಿ ಬಿಡಬೇಕು. ಎಣ್ಣೆ ಇಲ್ಲಿ ಆಲ್ರೆಡಿ ಕಾಯೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕೂಡ ಕಾದಿದೆ. ಇದಕ್ಕೆ ನಿಧಾನವಾಗಿ ತಟ್ಟಿ ಇಟ್ಕೊಂಡಿರುವಂತಹ ವಡೆನ ಬಿಡಬೇಕು. ವಡೆನ ಬಿಟ್ಟು ಜಾಲರಿ ಸಹಾಯದಿಂದ ಈ ರೀತಿ ಪ್ರೆಸ್ ಮಾಡ್ಕೊಂಡ್ರೆ ಗರಿ ಗರಿಯಾದ ಬಲೂನ್ ತರ ಉಬ್ಬೋ ಪೂರಿ
ಪೂರಿ ತರ ಜೋಳದ ವಡೆ ರೆಡಿ ಆಗುತ್ತೆ. ನೋಡಿ ಯಾವ ರೀತಿ ಉಬ್ಬಿ ಬರ್ತಾ ಇದೆ ಪೂರಿ ತರ ಅಂತ. ಮನೆಯಲ್ಲಿ ಖಂಡಿತ ಟ್ರೈ ಮಾಡಿ ನೋಡಿ. ನಾನು ಹೇಳಿದ ಟಿಪ್ಸ್ ಅಂಡ್ ಟ್ರಿಕ್ಸ್ ಫಾಲೋ ಮಾಡಿದ್ರೆ ವಡೆ ತುಂಬಾನೇ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಗರಿ ಗರಿಯಾಗಿ ಉಬ್ಬಿ ಬಂದಿದೆ ಅಂತ. ನಂತರ ನಾನಿಲ್ಲಿ ಮತ್ತೊಂದು ವಡೆನೂ ಕೂಡ ಬಿಡ್ತಾ ಇದ್ದೀನಿ. ಇದನ್ನು ಅಷ್ಟೇ ಈ ರೀತಿಯಾಗಿ ಪ್ರೆಸ್ ಮಾಡಿದ್ರೆ ವಡೆ ತುಂಬಾ ಚೆನ್ನಾಗಿ ಬರುತ್ತೆ. ವಿಡಿಯೋನ ಪೂರ್ತಿ ನೋಡಿ, ಅವಾಗ ಅರ್ಥ ಆಗುತ್ತೆ. ಇಲ್ಲಿ ಉದ್ದಿನ ಬೇಳೆನ 2 ಅವರ್ ಅಷ್ಟೇ ನೆನೆಸಿದ್ರೆ ಸಾಕು, ಜಾಸ್ತಿ ಹೊತ್ತು ನೆನೆಸೋದು ಏನು ಬೇಡ. ನೋಡಿ ಗರಿ ಗರಿಯಾಗಿ ವಡೆ ರೆಡಿ ಆದವು. ಇದೇ ರೀತಿ ಎಲ್ಲಾ ವಡೆನೂ ಕೂಡ ತುಂಬಾನೇ ಗರಿಯಾಗಿ ಬರುತ್ತವೆ. ಮನೇಲಿ ಯಾವತ್ತು ಈ ರೀತಿ ಟ್ರೈ ಮಾಡಿಲ್ಲ ಅಂದ್ರೆ ಟ್ರೈ ಮಾಡಬಹುದು. ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ. ಉತ್ತರ ಕರ್ನಾಟಕದಲ್ಲಿ ಇದು ಫೇಮಸ್ ಅಂತಾನೆ ಹೇಳ್ಬಹುದು. ಮೊಸರಿನೊಟ್ಟಿಗೆ ಮೊಸರು ಅಥವಾ ಕರ್ಡ್ ಅದರ ಜೊತೆ ತಿನ್ನೋದಕ್ಕಿಂತ ತುಂಬಾನೇ ಚೆನ್ನಾಗಿರುತ್ತೆ ಈ ವಡೆ. ಈ ವಡೆ ಬಿಸಿಯಾಗಿದ್ದಾಗಲೇ ತಿನ್ಬೇಕು, ಅವಾಗ ಟೇಸ್ಟ್ ಡಬಲ್ ಇರುತ್ತೆ. ಆರಿದ್ಮೇಲೆ ಅಷ್ಟು ತಿನ್ನೋದಕ್ಕಿಂತ ಬಿಸಿಯಾಗಿರುವಾಗಲೇ ತಿನ್ಬೇಕು ಇದನ್ನ. ನೋಡಿ ಯಾವ ರೀತಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ನಾನು ಇದಕ್ಕೆ ಸೋಡಾ ಮೈದಾ ಯಾವುದನ್ನು ಕೂಡ ಬಳಸಿಲ್ಲ, ಆದ್ರೂ ಕೂಡ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ಪೂರಿ. ನೀವು ಬೇಕಿದ್ರೆ ಈ ರೀತಿ ಎಳ್ಳನ್ನ ಕೈಗೆ ಹಚ್ಕೊಂಡು ಕೂಡ ಹಿಟ್ಟು ತುಂಬಾ ಸಾಫ್ಟ್ ಆಗಿರೋದಕ್ಕೆ ಎಳ್ಳನ್ನ ಹಚ್ಚಿದ್ರು ಕೂಡ ಎಣ್ಣೆಯಲ್ಲಿ ಉದುರು ಹೋಗೋದಿಲ್ಲ. ಎಳ್ಳು ತುಂಬಾನೇ ಚೆನ್ನಾಗಿ ಗಟ್ಟಿಯಾಗಿ ಬರುತ್ತೆ. ಗಟ್ಟಿಯಾಗಿ ಕೂತ್ಕೊಂಡು ಉದುರು ಹೋಗೋದಿಲ್ಲ ಎಳ್ಳು. ನೋಡಿ ಇದನ್ನು ಕೂಡ ನಿಧಾನವಾಗಿ ಕಾದ ಎಣ್ಣೆಗೆ ಬಿಡಬೇಕು. ನೋಡಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಆದ ಜೋಳದ ವಡೆ ರೆಸಿಪಿನ ಯಾವ ರೀತಿ ಸಿಂಪಲ್ ಆಗಿ ಮಾಡಬಹುದು ಅಂತ ತೋರಿಸಿಕೊಡ್ತಾ ಇದ್ದೀನಿ. ಖಂಡಿತ ಮನೆಯಲ್ಲಿ ಟ್ರೈ ಮಾಡಿ.